ಪ್ರತಿ ಸಲ ನೀವು ಪರೀಕ್ಷೆ ಬರೆದಾಗ ನಿಮ್ಮ ಸ್ಕೋರ್ ಸ್ಟಾರ್ಟ್ ಆಗೋದು 0 ಇಂದ. ಇದನ್ನ ಅವ್ರು ನೆನಪಿಟ್ಕೊಂಡು ಬರೀಬೇಕು. ಓವರ್ ಕಾನ್ಫಿಡೆನ್ಸ್ ಎಲ್ಲ ಆಗ್ತಾರೆ ಅಂದ್ರೆ ಪ್ರಿಪರೇಟರಿಯಲ್ಲಿ ಒಳ್ಳೆ ಮಾರ್ಕ್ಸ್ ಬಂತು, ಫಸ್ಟ್ ಟರ್ಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಬಂತು, ಫಸ್ಟ್ ಟೆಸ್ಟ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಬಂತು, ಅದೆಲ್ಲ ಯಾವ ಲೆಕ್ಕಕ್ಕೂ ಬರಲ್ಲ. ನಿಮ್ಗೆ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಬರೋದು ಫೈನಲ್ ಎಕ್ಸಾಮ್ ಅಲ್ಲಿ ಬರ್ದಿರೋ ಮಾರ್ಕ್ಸ್ ಮಾತ್ರ ಬರುತ್ತೆ. ಸೊ ಹಿಂದೆ ನೀವೇನೆಲ್ಲ ಮಾಡಿದಿರೋ ಒಳ್ಳೇದು, ಆದ್ರೆ ಮುಂದೆ ನೀವು ಮಾಡ್ತಾ ಇರೋದು ಹೊಸದು. ಅದನ್ನ ನೀವು ಹೊಸದಾಗೆ ತಯಾರಿ ಮಾಡ್ಕೊಂಡು ಹೋಗ್ಬೇಕು ವಿನಃ ಆಲ್ರೆಡಿ ನನಗೆ ಡಿಸ್ಟಿಂಕ್ಷನ್ ಬಂದಿದೆ, ಆಲ್ರೆಡಿ ನನ್ನ ಕ್ಲಾಸ್ ಟಾಪರ್, ಆಲ್ರೆಡಿ ನನ್ಗೆಲ್ಲ ಬರುತ್ತೆ ಅಂತ ಹೇಳ್ಕೊಂಡು ಹೋದ್ರೆ ಬಹುಶಃ ಆ ಓವರ್ ಕಾನ್ಫಿಡೆನ್ಸ್ ನಿಮ್ಗೆ ನಿಜವಾದ ಎಕ್ಸಾಮ್ಸ್ ಅಲ್ಲಿ ತೊಂದರೆ ಕೊಡ್ಬೋದು. ಇದರಿಂದ ಏನಾಗುತ್ತೆ, ಎಷ್ಟೋ ಜನ ಸ್ಟೂಡೆಂಟ್ಸ್ ನಿರಾಶೆ ಪಟ್ಟು ಬರ್ತಾರೆ. ಯಾಕಂದ್ರೆ ಅವರ ತಯಾರಿ 100% ಇರುತ್ತೆ, ಆದ್ರೆ ಓವರ್ ಕಾನ್ಫಿಡೆನ್ಸ್ ಇರೋದ್ರಿಂದ ಏನಾಗುತ್ತೆ, ಅವರು ಸಣ್ಣ ಪುಟ್ಟ ತಪ್ಪು ಮಾಡ್ಕೊಂಡು ಅಥವಾ ನಾನು ಬರ್ದಿದ್ದೀನಿ ಅಂತ ಅನ್ಕೊಂಡು ಅವ್ರು ಏನ್ ಮಾಡ್ತಾರೆ, ತಪ್ಪು ಉತ್ತರಗಳು ಬರ್ತಿರ್ತಾರೆ. ಆಮೇಲೆ ಆ ತಪ್ಪನ್ನ ಸುಧಾರಿಸ್ಕೊಳ್ಳಕ್ಕೆ ಅವ್ರ ಹತ್ರ ಟೈಮ್ ಇರಲ್ಲ. ಇದೆಲ್ಲ ಅವ್ರು ಮಾಡಬಾರ್ದು, ಈಗ್ಲಿಂದಾನೇ ತಯಾರಿ ಕೊಡ್ಬೇಕು. ರಿಸಲ್ಟ್ಸ್ ಬಂದಾದ್ಮೇಲೆ ಯಾವ ಸ್ಟೂಡೆಂಟು ನಿರಾಶೆ ಆಗಿ ಡಿಪ್ರೆಷನ್ಸ್ ಮಾಡ್ಕೊಂಡು ಏನೆಲ್ಲ ಅವ್ರ ಮೈಂಡ್ ಅಲ್ಲಿ ಬರುತ್ತೆ, ಏನೆಲ್ಲ ಮಾಡ್ಕೊಂತಾರೆ ಸ್ಟೂಡೆಂಟ್ಸ್, ನಾವೆಲ್ಲ ಓದಿದೀವಿ ನೋಡಿದೀವಿ. ಈ ವರ್ಷ ಆಗ್ಲೇಬಾರ್ದು ಅಂತ ನಮ್ಮ ಸಂಸ್ಥೆಯ ಉದ್ದೇಶ. ದಯವಿಟ್ಟು ಪೇರೆಂಟ್ಸು, ನಮ್ಮ ತಂದೆ ತಾಯಿ ಜೊತೆ ಸ್ಟೂಡೆಂಟ್ಸು ಎಲ್ಲ ಒಂದು ಫ್ಯಾಮಿಲಿ ಜೊತೆ ಬಂದು ಅಟೆಂಡ್ ಮಾಡ್ಕೊಂಡು ಪರೀಕ್ಷೆ ಬಗ್ಗೆ ತಯಾರಿ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ನೀವು ತಯಾರಿ ಮಾಡ್ಕೋಬೇಕು ಅಂತ ನಾನು ಉಪನ್ಯಾಸದಲ್ಲಿ ಹೇಳ್ಕೊಡ್ತೀನಿ. ಈಗ್ಲಿಂದಾನೇ ನಾವು ಆ ಮಕ್ಕಳಿರಲಿ ತಪ್ಪನ್ನ ತಿದ್ಕೊಂಡು ಅವ್ರಿಗೆ ಒಂದು ಒಳ್ಳೆ ದಾರಿ ತೋರಿಸ್ಬೇಕು ವಿನಃ ತಪ್ಪು ಮಾಡಾದ್ಮೇಲೆ, ರಿಸಲ್ಟ್ಸ್ ಬಂದಾದ್ಮೇಲೆ, ಎಕ್ಸಾಮ್ ಆದ್ಮೇಲೆ ನಾವು ಅವ್ರಿಗೆ ಕಂಪ್ಲೇಂಟ್ ಮಾಡೋದು ಅದರಿಂದ ಏನು ಸುಖ ಆಗಲ್ಲ. ಖಂಡಿತ ರಫಿ ಸರಿ, ಓವರ್ ಕಾನ್ಫಿಡೆಂಟ್ ಅನ್ನೋದು ಬೇಡ. ಗೊತ್ತಿದೆ ಅಥವಾ ಓದಿದೀವಿ ಬರ್ತಿದೀವಿ ಅಂತ ಓವರ್ ಕಾನ್ಫಿಡೆಂಟ್ ಇಂದ ಹೋದ್ರೆ ಅಲ್ಲೂ ಫೇಲ್ ಆಗುವಂತಹ ಚಾನ್ಸಸ್ ಇರುತ್ತೆ. ಆ ಮಕ್ಕಳಿಗೆ ಒಂದು ಮೆಂಟಾಲಿಟಿ ಬರೋದು ಬೇಡ ಅಂತಿದ್ದೀರಾ. ಇನ್ನ ರಫಿ ಸರ್, ನೋಡ್ತಾ ಇರ್ತೀರಾ ನೀವು, ಎಕ್ಸಾಮ್ ಬಂದ ತಕ್ಷಣ ತಲೆನೋವು, ಇಲ್ಲ ಜ್ವರ, ಕೆಮ್ಮು, ಈ ತರ ಒಂದು ನೆಪಗಳು ಶುರು ಆಗಿರುತ್ತೆ ಮಕ್ಕಳಿಂದ. ಓದಕ್ಕಾಗಲ್ಲ, ತುಂಬಾ ಹುಷಾರಿಲ್ದಂಗ ಆಗಿದೆ, ಈ ರೀತಿ ನೆಪಗಳು ಕೂಡ ಹೌದು. ಬಟ್ ನಿಜವಾಗೂ ಇಲ್ಲ ಒಂದ್ ಕಡೆ ಹುಷಾರ್ ತಪ್ತಾನೂ ಇರ್ತಾರೆ. ಯಾಕೆ ಆಗ್ತಾ ಇರಬಹುದು ಆತರ ಎಕ್ಸಾಮ್ಸ್ ಟೈಮ್ ಅಲ್ಲಿ, ಯಾಕೆ ಆಗುತ್ತೆ ಅಂತ? ಇದನ್ನ ನಾವು ಮೆಡಿಕಲ್ ಸೈನ್ಸ್ ಅಲ್ಲಿ ಸೈಕೋಸೊಮ್ಯಾಟಿಕ್ ಅಂತ ಹೇಳ್ತೀವಿ. ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂದ್ರೆ ಅದು ಮನಸ್ಸಿಂದ ದೇಹಕ್ಕೆ ಬರೋ ರೋಗಗಳು. ಮನಸ್ಸಲ್ಲಿ ಚಿಂತೆ, ಮನಸ್ಸಲ್ಲಿ ಟೆನ್ಷನ್, ಅದರಿಂದ ದೇಹಕ್ಕೆ ಎಫೆಕ್ಟ್ ಆಗುತ್ತೆ. ಸೈಕೋಸೊಮ್ಯಾಟಿಕ್ ಅಂತ ಹೇಳ್ತೀವಿ. ಎಕ್ಸಾಮಿನೇಷನ್ ಕಾಲದಲ್ಲಿ ಇದು ಜಾಸ್ತಿ ಆಗ್ಬಿಡುತ್ತೆ. ಸ್ಪೆಷಲಿ ಯಾವಾಗ ಪ್ರೆಷರ್ ಜಾಸ್ತಿ ಆಗುತ್ತೋ, ಯಾವಾಗ ಚಿಂತೆ ಜಾಸ್ತಿ ಆಗುತ್ತೋ, ಆಗ ಅವರ ಮನಸ್ಸಿಂದ ದೇಹಕ್ಕೆ ಅವ್ರಿಗೆ ಎಫೆಕ್ಟ್ ಆಗೋದು ಸ್ಟಾರ್ಟ್ ಆಗುತ್ತೆ. ಇದನ್ನ ನಾವು ನಿಲ್ಸ್ಬೇಕಾದ್ರೆ ತಯಾರಿ ಇಸ್ ದ ಫಸ್ಟ್ ಥಿಂಗ್. ಅವ್ರಿಗೆ ಕಾನ್ಫಿಡೆನ್ಸ್ ಬಂದು ನಾನು ತಯಾರಿ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ ಅಂತ ಒಂದು ವಿಶ್ವಾಸ ಬಂದ್ಬಿಟ್ರೆ ಅರ್ಧಕ್ಕರ್ಧ ಅವ್ರಿಗೆ ಭಯ ಕಮ್ಮಿ ಆಗುತ್ತೆ. ಅದ್ರ ಜೊತೆಗೇನೆ ಮನೆಯಲ್ಲಿ ತಂದೆ ತಾಯಂದ್ರು ಆ ಸ್ಟೂಡೆಂಟ್ ನ ಡೆಮೋ ಎಕ್ಸಾಮ್ ಬರೆಯಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಡೆಮೋ ಎಕ್ಸಾಮ್ಸ್ ಅಂದ್ರೆ ಅವರು ನಿಜವಾದ ಎಕ್ಸಾಮ್ ಬರೆಯಕ್ ಮುಂಚೆ ನಾನು ನಿಜವಾದ ಎಕ್ಸಾಮ್ ಬರೀತಾ ಇದ್ದೀನಿ ಅಂತ ಒಂದು ಕಲ್ಪನೆ ಮಾಡ್ಕೊಂಡು ಮನೇಲಿ ಕೂತ್ಕೊಂಡು 3 ಅವರ್ ಅಭ್ಯಾಸ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಈ ಅಭ್ಯಾಸ ಇಲ್ಲ ಇವತ್ತಿನ ಕಾಲ ಮಕ್ಕಳಲ್ಲಿ. ಅವರು 5-10 ನಿಮಿಷ ಮೊಬೈಲ್ ಫೋನ್ ನೋಡ್ದೇನೆ ಇರಕ್ ಆಗಲ್ಲ. ಅವರು ಮೊಬೈಲ್ ಫೋನ್, ಟಿವಿ, ಕಂಪ್ಯೂಟರ್, ಇಂಟರ್ನೆಟ್, ಫೇಸ್ಬುಕ್, ಟ್ವಿಟ್ಟರ್, ಅದ್ಯಾವ್ದು ಕೊಡಿಸ್ಲಿಲ್ಲ ಮಾಡ್ಲಿಲ್ಲ ಅಂದ್ರೂ ಕೂಡ ಓದೋದೇ ಇಲ್ಲ ಮಕ್ಕಳು. ಇಷ್ಟು ದಿನ ಮಾಡಿದ್ದು ಸರಿ, ಈಗ ಇನ್ಮೇಲೆನೂ ನೀವು ಟ್ವಿಟ್ಟರ್, ಫೇಸ್ಬುಕ್ ಅದೆಲ್ಲ ಮಾಡ್ಲೇಬೇಕು ಅಂತಿದ್ರೆ ನಿಮ್ ಪರ್ಸೆಂಟೇಜ್ ಕಮ್ಮಿ ಆಗ್ಬಿಡುತ್ತೆ. 1-2 ತಿಂಗಳು ನೀವು ಅದನ್ನ ಸ್ಯಾಕ್ರಿಫೈಸ್ ಮಾಡಿ ಎಂಟರ್ಟೈನ್ಮೆಂಟ್ ಎಲ್ಲ ಕಮ್ಮಿ ಮಾಡ್ಕೊಂಡು ಫೋಕಸ್ ಮಾಡ್ಕೊಡಿ. ಎಕ್ಸಾಮ್ಸ್ ಆದ್ಮೇಲೆ ನೀವು 2 ತಿಂಗಳು ಬೇಸಿಗೆ ರಜಾ ಬಂದೇ ಬರುತ್ತೆ, ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ರಿಸಲ್ಟ್ಸ್ ದಿನ ನೀವು ಸಂತೋಷವಾಗಿ ಎಲ್ಲರಿಗೂ ಹೇಳ್ಕೋಬಹುದು. ಈಗ್ಲಿಂದಾನೇ ನಾನು ಫೇಸ್ಬುಕ್ ನೋಡ್ಬೇಕು, ಆಮೇಲೆ ನಾನು ಓದ್ಲೂಬೇಕು ಅಂದ್ರೆ ಇದು ಟಫ್ ಕಾಲ್. ಇದು ಸರಿನಾ? ಡೆಡಿಕೇಶನ್ ಬರ್ಲೇಬೇಕು. ಈಗ ನೋಡಿ, ಕ್ರಿಕೆಟ್ ಪ್ಲೇಯರ್ಸ್ ಒಂದು ಟೀಮ್ ಅಲ್ಲಿ ಸೆಲೆಕ್ಟ್ ಆದ ನಂತರ ಅಥವಾ ಟೀಮ್ ಸೆಲೆಕ್ಟ್ ಆಗ್ಬೇಕಂದ್ರೆ 10 ಅವರ್, 12 ಅವರ್, 16 ಅವರ್ ಪ್ರಾಕ್ಟೀಸ್ ಮಾಡ್ತಾನೆ. ಅದಕ್ಕೆ ರಿಪ್ಲೇಸ್ಮೆಂಟ್ ಇಲ್ಲ. ಪ್ರಾಕ್ಟೀಸ್ಗೆ, ತಯಾರಿಗೆ ರಿಪ್ಲೇಸ್ಮೆಂಟ್ ಇಲ್ಲ. ನನಗೆ ಹಾಗೆ ಬಂದ್ಬಿಡುತ್ತೆ, ನಾನು ವಿಶೇಷವಾಗಿ ನನಗೆ ದೇವರು ಏನೋ ಕೊಟ್ಟಿದ್ದಾನೆ, ಅದೆಲ್ಲ ಅದು ಓವರ್ ಕಾನ್ಫಿಡೆನ್ಸ್. ಅದು ಶ್ರಮ ಪಡ್ಬೇಕು, ನಿಮ್ ಕೆಲಸ ನೀವು ಮಾಡ್ಬೇಕು, ಭಗವಂತ ಅವ್ನ ಕೆಲಸ ಮಾಡ್ತಾನೆ. ಅವನು ನಿಮ್ ಎಕ್ಸಾಮ್ ಬಂದು ಬರೆಯಲ್ಲ, ನೀವು ಅವ್ರ ಕೆಲಸ ಮಾಡಕ್ ಆಗಲ್ಲ. ನಿಮ್ ಕೆಲಸ ನೀವ್ ಮಾಡಿ, ಅವ್ರ ಕೆಲಸ ಅವ್ರು ಮಾಡ್ತಾರೆ. ಜೊತೆಗೆ ನೀವು ಆಸ್ ಎ ಟೀಮ್ ವರ್ಕ್ ಮಾಡ್ಬೋದು. ಆದ್ರೆ ತಂದೆ ತಾಯಿ ರೋಲ್ ಈಗ ಇಂಪಾರ್ಟೆಂಟ್. ಅವ್ರಿಗೆ ಎಂಟರ್ಟೈನ್ಮೆಂಟ್ ಅನ್ನ ಕಮ್ಮಿ ಮಾಡ್ಬೇಕು. ಈಗ ಆಚೆ ಹೋಗೋದನ್ನ ಕಮ್ಮಿ ಮಾಡ್ಕೋಬೇಕು. ಈಗ್ಲಿಂದಾನೆ ಆ ಸೀರಿಯಸ್ನೆಸ್ ಬರ್ಬೇಕು. ಸೀರಿಯಸ್ನೆಸ್ ತಿರುವಾಗ ಮಾಡಿದ್ರೆ ಅವ್ರಿಗೆ ಎಫೆಕ್ಟ್ ಆಗುತ್ತೆ. ಸೀರಿಯಸ್ನೆಸ್ ಮಾಡದೆ ಹೋದ್ರು ಬಹಳ ಕ್ಯಾಶುವಲ್ ಆಗೂ ತಗೊಳ್ತಾರೆ. ಇದೆಲ್ಲ ನಾವು ಬ್ಯಾಲೆನ್ಸಿಂಗ್ ಆಕ್ಟ್ ಅಲ್ಲಿ ಇರ್ಬೇಕು. ಆ ತಂದೆ ತಾಯಂದ್ರು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಮಗು ಜೊತೆ ಕೂತ್ಕೊಂಡು ಮಾತಾಡಿ ಅವ್ರಿಗೆ ಏನೆಲ್ಲ ಸಹಾಯ ಬೇಕು, ಸೈಕಾಲಜಿಕಲ್, ಆಮೇಲೆ ನೀನು ಒಳ್ಳೇದ್ ಮಾಡ್ತೀಯ ಅನ್ಬಿಟ್ಟು ಒಂದು ವಿಶ್ವಾಸ, ಪಾಸಿಟಿವ್ ಎನರ್ಜಿ ಕೊಟ್ಟು ಅದೆಲ್ಲ ಮಾಡ್ಕೊಂಡ್ರೆ ಮಗು ಈಗ್ಲಿಂದಾನೇ ಡೆವಲಪ್ಮೆಂಟ್ ಮಾಡುತ್ತೆ. ಎಕ್ಸಾಮ್ ದಿವಸ ಭಯ ಇಲ್ದೇನೆ ಹೋಗಿ ಬರೆಯಕ್ಕೆ ಈಸಿ ಆಗುತ್ತೆ. ಇದೆಲ್ಲ ಯಾವ ರೀತಿ ಮಾಡ್ಬೇಕು ಪ್ರಾಕ್ಟಿಕಲ್ ಆಗಿ, ಯಾವ ಆಹಾರ ತಗೋಬೇಕು, ಎಷ್ಟೊತ್ತು ನಿದ್ದೆ ಮಾಡಬೇಕು, ಟೈಮ್ ಟೇಬಲ್ ಯಾವ ರೀತಿ ಇರಬೇಕು, ಇದೆಲ್ಲ ನಾನು ಉಪನ್ಯಾಸದಲ್ಲಿ ನನ್ನ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಸಂಡೇ ಬಂದಾಗ ತಂದೆ ತಾಯಿ ಜೊತೆ ಮಕ್ಕಳಿಗೆ ಇದೆಲ್ಲ ಟ್ರೈನಿಂಗ್ ಸಿಗುತ್ತೆ, DVD ಸಿಗುತ್ತೆ. ಈಗ್ಲಿಂದಾನೇ ಅವ್ರಿಗೆ ಒಳ್ಳೆ ತಯಾರಿ ಸಿಗಕ್ಕೆ ಒಂದು ಅವಕಾಶ ಸಿಗುತ್ತೆ. ಖಂಡಿತ ರಫಿ ಸರ್, ಇಲ್ಲಿ ಪ್ರಮುಖವಾಗಿ ಆಹಾರ ಇರಬಹುದು ಅಥವಾ ಟೈಮ್ ಟೇಬಲ್ ಇರಬಹುದು, ಮಕ್ಕಳು ಯಾವ ರೀತಿ ಈ ಒಂದು ಎಕ್ಸಾಮ್
ಎಕ್ಸಾಮಿನೇಷನ್ ಟೈಮ್ ಅಲ್ಲಿ ಯಾವ ರೀತಿ ವರ್ಕ್ ಮಾಡ್ತಾರೆ ಅಥವಾ ಆಟ ಆಡ್ತಾರೆ ಅಥವಾ ಮೊಬೈಲ್ ಸ್ಪೆಂಡ್ ಅದು ಇದು ಅಂತ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ನಿಮಿಷನೂ ಕೂಡ ಇಲ್ಲಿ ಆ ಸ್ಟೂಡೆಂಟ್ ಲೈಫ್ ಅಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ ರೀತಿ ಸ್ಪೆಂಡ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೇನೆ ನಿಮ್ಗೂ ಕೂಡ ಒಂದು ಟೈಮ್ ಟೇಬಲ್ ನ ಮ್ಯಾನೇಜ್ ಮಾಡಕ್ ಆಗ್ತಾ ಇರೋದಿಲ್ಲ ಅಥವಾ ಎಕ್ಸಾಮ್ಸ್ ಅಂತ ಭಯ ಆಗ್ತಾ ಇರುತ್ತೆ, ಏನಪ್ಪಾ ಮಾಡೋದು ಹೇಗಪ್ಪ ಓದೋದು ಅಂತ ಕೂಡ ಸಾಕಷ್ಟು ಟೆನ್ಷನ್ಗೆ ಒಳಗಾಗಿರ್ತೀರಾ. ಇಂತಹ ಡೌಟ್ಸ್ ನಿಮ್ಮಲ್ಲಿ ಇದ್ರೆ, ಸಮಸ್ಯೆಗಳಿದ್ರೆ ಒಂದ್ಸಾರಿ ಸೆಮಿನಾರ್ ನ ಅಟೆಂಡ್ ಮಾಡಿ. ಈ ಒಂದು ಸಂಡೇ ವಾಸವಿ ಸ್ಕೂಲ್ ಅಲ್ಲಿ ಆ ಒಂದು ಸೆಮಿನಾರ್ ನ ಅಟೆಂಡ್ ಮಾಡೋದ್ರಿಂದ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಯಾಕಂದ್ರೆ ಎಕ್ಸಾಮ್ಸ್ ತುಂಬಾ ಹತ್ರ ಇರೋದ್ರಿಂದ ಪ್ರತಿಯೊಂದು ಸ್ಟೂಡೆಂಟ್ಗೂ ಕೂಡ ಎಕ್ಸಾಮ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನ ಯಾವ ರೀತಿ ಫೇಸ್ ಮಾಡ್ಬೇಕು, ಸ್ಕೋರ್ ನ ಮಾಡ್ಬೇಕು, ನಾವು ಕೂಡ ರ್ಯಾಂಕ್ ಆಗ್ಬೇಕು, ಚಾಂಪಿಯನ್ ಬರ್ಬೇಕು, ಈ ರೀತಿ ಸಾಕಷ್ಟು ಆಸೆಗಳನ್ನ ಇಟ್ಟಿರ್ತೀರಾ. ಅಂತಹ ಕನಸುಗಳು ನನಸಾಗ್ಬೇಕು ಅಂದ್ರೆ ದಯವಿಟ್ಟು ಹೋಗಿ ಒಂದ್ಸಾರಿ ಸೆಮಿನಾರ್ ನ ಅಟೆಂಡ್ ಮಾಡಿ ಅಂತ ಹೇಳ್ತಾ, ಇನ್ನ ಎಲ್ಲಿ ಬರುತ್ತಪ್ಪ ಫೀಸ್ ಕಟ್ಬೇಕಾ ಅಂತ ಯೋಚನೆ ಮಾಡ್ತಾ ಇರ್ತೀರಾ, ಆ ಬಗ್ಗೆ ಕೂಡ ನಾನು ಡೀಟೇಲ್ಸ್ ನ ಕೊಡ್ತೀನಿ. ಲಾಲ್ಬಾಗ್ ವೆಸ್ಟ್ ಗೇಟ್ ವಾಸವಿ ಸ್ಕೂಲ್ ಅಲ್ಲಿ ಈ ಒಂದು ಸೆಮಿನಾರ್ ನ ನೀವು ಕೂಡ ಅಟೆಂಡ್ ಮಾಡಬಹುದು. ಸಂಡೇ 3 to 6:30 ವರೆಗೂ ಈ ಒಂದು ಸೆಮಿನಾರ್ ಇರುತ್ತೆ. ಯಾವುದೇ ಒಂದು ಫೀಸ್ ಕೂಡ ಇರೋದಿಲ್ಲ, ಪ್ರತಿಯೊಂದು ಸ್ಟೂಡೆಂಟ್ ಕೂಡ ಹೋಗಿ ಅಟೆಂಡ್ ಮಾಡಬಹುದು ಅಂತ ಹೇಳ್ತಾ, ಇನ್ನು ಸಾಕಷ್ಟು ವಿಚಾರಗಳು ಮಾತನಾಡೋದಿದೆ. ಇದೆ ಪರೀಕ್ಷೆ ಬಗ್ಗೆ ಇರಬಹುದು ಅಥವಾ ಸ್ಟೂಡೆಂಟ್ಸ್ ಡೌಟ್ಸ್ ಬಗ್ಗೆ ಕೂಡ ಮಾತನಾಡೋದಿದೆ. ಬಟ್ ನಿಮ್ಮಲ್ಲೂ ಕೂಡ ಏನಾದ್ರೂ ಪ್ರಶ್ನೆಗಳಿದ್ರೆ ನೀವು ಕೂಡ ಕರೆ ಮಾಡಬಹುದು. ನಮ್ಮ ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿದ್ರೆ ನೀವು ಕೂಡ ರಫಿ ಸರ್ ಜೊತೆ ಮಾತಾಡಿ ನಿಮ್ಗೆ ಆನ್ಸರ್ ನ ತಗೋಬಹುದು. ಬಟ್ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ನ ಬಳಿಕ ಮತ್ತೊಮ್ಮೆ ಚಾಂಪಿಯನ್ ಸ್ಟೂಡೆಂಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ರಫಿ ಸರ್, ನಾವು ಎಕ್ಸಾಮ್ಸ್ ಬಗ್ಗೆ ಮಾತನಾಡೋದಾದ್ರೆ ಪ್ರತಿಯೊಂದು ಸ್ಟೂಡೆಂಟ್ಗೂ ಎಲ್ಲ ಕೂಡ ಸಬ್ಜೆಕ್ಟ್ ಈಸಿ ಆಗಿರೋದಿಲ್ಲ, ಓದಕ್ಕಾಗ್ತಾ ಇರೋದಿಲ್ಲ. ಒಂದೊಂದು ಮಕ್ಕಳಿಗೆ ಒಂದೊಂದು ಸಬ್ಜೆಕ್ಟ್ ಡಿಫಿಕಲ್ಟ್ ಅಂತ ಇದ್ದೇ ಇರುತ್ತೆ. ಹಾಗಾದ್ರೆ ನಮಗೆ ಡಿಫಿಕಲ್ಟ್ ಅನ್ಸಿರೋ ಸಬ್ಜೆಕ್ಟ್ ನ ಓದಕ್ಕೆ ಆಗ್ತಾ ಇಲ್ಲಪ್ಪ, ಸ್ಕೋರ್ ಮಾಡಕ್ಕಾಗಲ್ಲ, ಎಲ್ಲಿ ಸಬ್ಜೆಕ್ಟ್ ಫೇಲ್ ಆಗ್ಬಿಡ್ತೀನಿ ಅನ್ನೋ ಒಂದು ಭಯ ಕೂಡ ಸ್ಟೂಡೆಂಟ್ ಗೆ ಕಾಡ್ತಾ ಇರುತ್ತೆ. ಅಂತಹ ಡಿಫಿಕಲ್ಟ್ ಸಬ್ಜೆಕ್ಟ್ ನ ಓದೋದು ಹೇಗೆ ಕವರ್ ಮಾಡೋದು, ಹೇಗೆ ನೆನ್ಪಿಟ್ಕೊಳ್ಳೋದು, ಹೇಗೆ ಎಕ್ಸಾಮ್ಸ್ ನ ಫೇಸ್ ಮಾಡೋದು ಅಂತ? ಜೀವನದಲ್ಲಿ ಕಷ್ಟ ಬಂದೇ ಬರುತ್ತೆ ಶ್ರುತಿ ಅವರೇ. ಪ್ರತಿ ಒಂದು ಸ್ಟೂಡೆಂಟ್ಗೂ ಒಂದಲ್ಲ 2 ಸಬ್ಜೆಕ್ಟ್ ಡಿಫಿಕಲ್ಟ್ ಇದ್ದೇ ಇರುತ್ತೆ. ಅದರಲ್ಲಿ ಏನು ನಾವು ಆಶ್ಚರ್ಯ ಪಡೋ ಒಂದು ಸಂದರ್ಭ ಏನಿಲ್ಲ. ಆದ್ರೆ ಆ ಡಿಫಿಕಲ್ಟ್ ಸಬ್ಜೆಕ್ಟ್ ನೀವು ಸರಿಯಾಗಿ ನೋಡ್ಕೊಂಡೆ ಹೋದ್ರೆ, ಆ ಡಿಫಿಕಲ್ಟ್ ಸಬ್ಜೆಕ್ಟ್ ಅಲ್ಲಿ ಮಾರ್ಕ್ಸ್ ಕಮ್ಮಿ ಬಂದ್ರೆ ನಿಮ್ ಪರ್ಸೆಂಟೇಜ್ ಕಮ್ಮಿ ಬರುತ್ತೆ, ಆಮೇಲೆ ನಿಮ್ಗೆ ರ್ಯಾಂಕಿಂಗು ಕಮ್ಮಿ ಆಗ್ಬಿಡುತ್ತೆ. ಈಗ ಆ ಡಿಫಿಕಲ್ಟ್ ಸಬ್ಜೆಕ್ಟ್ ಅನ್ನ ಒಂದು ಚಾಲೆಂಜ್ ತರ ತಗೋಬೇಕು. ತಗೊಂಡು ಅದನ್ನ ಜಾಸ್ತಿ ಹೊತ್ತು ಓದಿ, ಅದ್ರಲ್ಲಿ ಏನೇನ್ ಕಷ್ಟ ಬಿದ್ದಿದೆಯೋ ಅದನ್ನ ಬೇಸಿಕ್ಸ್ ಅಲ್ಲಿ ಅರ್ಥ ಆಗದಂಗೆ ಮತ್ತೊಂದ್ಸತಿ ಹೋಗಿ ಬಹುಶಃ ಟೀಚರ್ ಜೊತೆ ಕೂತ್ಕೊಂಡು ಅಥವಾ ಫ್ರೆಂಡ್ ಜೊತೆ ಕೂತ್ಕೊಂಡು ಅಥವಾ ಪೇರೆಂಟ್ ಜೊತೆ ಕೂತ್ಕೊಂಡು ಒದ್ದಾಡ್ಬೇಕು ಈಗ್ಲೇ. ಯಾಕಂದ್ರೆ ಏನಾಗುತ್ತೆ ಗೊತ್ತಾ, ಕೆಲವೊಂದ್ಸತಿ ಎಲ್ಲಾ ಸಬ್ಜೆಕ್ಟ್ ಚೆನ್ನಾಗಿ ತಗೊಂಡಿದ್ದಾರೆ ಮಾರ್ಕ್ಸ್, 1-2 ಸಬ್ಜೆಕ್ಟ್ ಅಲ್ಲಿ ಹೋಗುತ್ತೆ ನೋಡಿ, ಇಡೀ ಪರ್ಸೆಂಟೇಜ್ ಬಂದ್ಬಿಡುತ್ತೆ ಕೆಳಗೆ. ಇಲ್ಲಿ ನಾನು ಒಂದು ಉದಾಹರಣೆ ಕೊಡಕ್ಕೆ ಇಷ್ಟಪಡ್ತೀನಿ. ಮಾಲತಿ ಹೊಳ್ಳ ಅಂದ್ಬಿಟ್ಟು ಈ ಹೆಂಗ್ಸ್ ಬಗ್ಗೆ ನೀವು ಕೇಳಿರ್ಬೋದು, ಫಿಲಮ್ ಅಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ಜೊತೆ ಆಕ್ಟಿಂಗ್ ಮಾಡಿದ್ದಾರೆ. ಅವರು ವೀಲ್ ಚೇರ್ ಅಥ್ಲೀಟ್, ಅವ್ರ ಕಾಲಿಲ್ಲ, ವೀಲ್ ಚೇರ್ ಅಲ್ಲೇ ಕೂತ್ಕೊಂಡವರು ಅಥ್ಲೀಟ್ ಆಗಿ ಏಷ್ಯನ್ ಮೆಡಲ್ಸ್ ಎಲ್ಲ ಗೆದ್ದಿದ್ದಾರೆ. ಜಾವ್ಲಿನ್ ಥ್ರೋ, ಡಿಸ್ಕಸ್ ಥ್ರೋ. ಅವರು ಪ್ರತಿದಿನ ಸ್ವಿಮ್ಮಿಂಗ್ ಮಾಡ್ತಾರೆ, ಕಾಲಿಲ್ಲ ಅವ್ರಿಗೆ, ಸ್ವಿಮ್ಮಿಂಗ್ ಮಾಡ್ತಾರೆ. ಆಮೇಲೆ ಗವರ್ಮೆಂಟ್ ಜಾಬ್ ಅಲ್ಲಿ ಇದ್ದಾರೆ. ಬೇರೆಯವ್ರಿಗೆ ಫಿಸಿಕಲಿ ಚಾಲೆಂಜ್ ಇರೋ ಜನಕ್ಕೆ ಅವರು ಸಹಾಯ ಮಾಡ್ತಾರೆ. ಈಗ ನಮ್ಮ ಹತ್ರ ಕಾಲಿದೆ, ನಾವ ಕೆಲಸ ಮಾಡ್ತಾ ಇಲ್ಲ, ನಮ್ಗೆ ಓದಕ್ಕಾಗಲ್ಲ. ಸೊ ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೋಬೇಕು ನೋಡಿ. ಸರ್ ಎಂ ವಿಶ್ವೇಶ್ವರ ಅವರು ಮುದ್ದೇನಹಳ್ಳಿನ ನಡ್ಕೊಂಡ್ ಬಂದ್ರು. ಫೀಸ್ ಕಟ್ಟಕ್ಕೆ ಅವ್ರ ಹತ್ರ ದುಡ್ಡಿತ್ತು ವಿನಃ ಬಸ್ಗೆ ಅವ್ರಿಗೆ ದುಡ್ಡು ಕೊಡಕ್ ಇರ್ಲಿಲ್ಲ. 40 ಕಿಲೋಮೀಟರ್ ನಡ್ಕೊಂಡ್ ಬಂದು 40 ಕಿಲೋಮೀಟರ್ ಅವ್ರು ನಡ್ಕೊಂಡು ಹೋಗಿದ್ದಾರೆ. ಕಷ್ಟಪಟ್ಟು ಮುಂದೆ ಬಂದೇ ಬರ್ತಾರೆ. ಈಗ ಕಷ್ಟಪಟ್ರೆ ಎಲ್ಲವೂ ಕೂಡ ಸಾಧ್ಯ ಮಾಡಬಹುದು. ಖಂಡಿತ ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ರೆಡಿ ಇದ್ದಾರೆ. ಅನಿತಾ, ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಏನ್ ಪ್ರಶ್ನೆ ಇತ್ತು? ರಫಿ ಅವ್ರು ಇದಾರೆ, ಮಾತನಾಡಿ. ನನ್ ಮಗ 3rd ಸ್ಟ್ಯಾಂಡರ್ಡ್ ಓದ್ತಿದ್ದಾರೆ. ಅವ್ರು ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ತುಂಬಾನೇ ನಿಲ್ ಮೇಡಮ್, ತುಂಬಾ ಓದಲ್ಲ, ಹೇಳಿದ್ ಮಾತ್ ಕೇಳಲ್ಲ, ತುಂಬಾ ಹಠದ ಸ್ವಭಾವ ಜಾಸ್ತಿ. ಓದಿದ್ ಯಾವ್ದು ಕೂಡ ನೆನಪಿರಲ್ಲ ಅಥವಾ ಇಂಟ್ರೆಸ್ಟ್ ಕಡಿಮೆ ಓದೋದ್ ಕಡೆ ಅಲ್ವಾ? ಓದೋದ್ರ ಕಡೆ ಇಂಟ್ರೆಸ್ಟ್ ಕಮ್ಮಿ, ಹೇಳಿದ್ ಮಾತ್ ಕೇಳಲ್ಲ. ಓಕೆ, ರಫಿ ಅವ್ರು ಮಾತಾಡ್ತಾರೆ ಈ ಬಗ್ಗೆ. ಸರಿ ಮೇಡಮ್. ಅನಿತಾ ಅವರೇ, ಎಷ್ಟು ಜನ ಮಕ್ಳು ನಿಮ್ಗೆ? ಒಬ್ರೇ. ಅದೇ ಪ್ರಾಬ್ಲಮ್. ಯಾವಾಗ ಒಂದ್ ಮಗು ಇರತ್ತೋ ಪೇರೆಂಟ್ಸ್ ಅಲ್ಲಿ ಏನಾಗುತ್ತೆ, ತುಂಬಾ ಪ್ರೀತಿಯಿಂದ ಬೆಳೆಸಿರ್ತಾರೆ. ಹೌದು, ಒಂದ್ ಕಡೆ ಪ್ರೀತಿ ಕೊಡೋದ್ ಮಾಡ್ಬೇಕು ಅಥವಾ ಅವ್ನಿಗೆ ಸ್ಟ್ರಿಕ್ಟ್ ಆಗಿರ್ಬೇಕು. ಅದು ಬ್ಯಾಲೆನ್ಸಿಂಗ್ ಮಾಡಕ್ ಆಗಲ್ಲ. 2 ಮಕ್ಳು ಇದ್ರೆ ಬ್ಯಾಲೆನ್ಸಿಂಗ್ ಆಗೋದು ಚೆನ್ನಾಗಿರುತ್ತೆ. ಮಕ್ಳಲ್ಲೂ ಅಷ್ಟೇ. ಈಗ ಒಂದೇ ಮಗು ಇದ್ದಾಗ ಈಗ 3ನೇ ತರಗತಿ ಅಂದ್ರೆ ಸುಮಾರು ಒಂದು 9-10 ವರ್ಷ ಮಗುಗೆ. ಈಗ 10 ವರ್ಷವರೆಗೂ ಅವ್ನಿಗೆ ಯಾರು ಇಲ್ಲ ಮನೇಲಿ, ಆ ವಯಸ್ಸವರು. ಅವನಿಗೂ ಬೋರಿಂಗ್ ಆಗತ್ತೆ. ಯಾಕಂದ್ರೆ ಮಾತಾಡ್ಬೇಕಾದ್ರೆ ಬರೀ ಪೇರೆಂಟ್ಸ್ ಇರ್ತಾರೆ. ಪೇರೆಂಟ್ಸ್ ಲೆವೆಲ್ಗೆ ಹೋಗಿ ಮಾತಾಡ್ಬೇಕು ಅಥವಾ ಪೇರೆಂಟ್ಸ್ ಅವ್ನ್ ಲೆವೆಲ್ ಬಂದು ಮಾತಾಡ್ಬೇಕು, ಬಹಳ ಕಷ್ಟ. ಸೊ ಸಿಂಗಲ್ ಚೈಲ್ಡ್ ಸಿಂಡ್ರೋಮ್ ಅಂತ ನಾವು ಹೇಳ್ತೀವಿ. ಸಿಂಗಲ್ ಚೈಲ್ಡ್ ಸಿಂಡ್ರೋಮ್ ಅಲ್ಲಿ ಹಠವಾದಿಗಳಾಗ್ಬಿಡ್ತಾರೆ ಒಂದೊಂದ್ ಕಡೆ, ಇನ್ನೊಂದ್ ಕಡೆ ಏನಾಗ್ಬಿಡ್ತಾರೆ ತುಂಬಾ ಸೈಲೆಂಟ್ ಇಂಟ್ರೋವರ್ಟ್ಸ್ ಆಗ್ಬಿಡ್ತಾರೆ. ಯಾರ ಜೊತೆ ಸೇರಲ್ಲ, ಒಂದೇ ಮನೆಯಲ್ಲೇ ಇರ್ತಾರೆ. ಅವ್ರಿಗೆ ಗೊತ್ತಿರಲ್ಲ ಆ ವಯಸ್ಸಲ್ಲಿ ಇಲ್ದೆ ಹೋದ್ರೆ ಫ್ರೆಂಡ್ಸ್ ಬೇರೆ ವಯಸ್ಸಲ್ಲಿರೋ ಫ್ರೆಂಡ್ಸ್ ಯಾವ ರೀತಿ ಹೊಂದಾಣಿಕೆ ಮಾಡ್ಕೋಬೇಕು ಅವ್ರಿಗಿರಲ್ಲ. ಸೊ ಇದನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ನೀವು ಹಠ ಮಾಡಿದಾಗ ನೀವು ಸ್ವಲ್ಪ ತಾಳ್ಮೆಯಿಂದ ವಿದ್ಯಾಭ್ಯಾಸ ಹೇಳ್ಕೊಟ್ಟು ಅದೇ ಮಗು ಮುಂದೆ ಬರುತ್ತೆ. ಮಕ್ಳಂದ್ರೆ ಇದೆಲ್ಲ ಮಾಡೇ ಮಾಡ್ತಾರೆ. ಅದಕ್ಕೆ ಮಕ್ಳವ್ರು ಯಾರು ಪರ್ಫೆಕ್ಟ್ ಇಲ್ಲ.
ಈಗ ಯಾರಾದ್ರೂ ಪರ್ಫೆಕ್ಟ್ ನನ್ನ ಮಗು ತುಂಬಾನೇ ಪರ್ಫೆಕ್ಟ್ ಅಂತ ಹೇಳೋರು ಯಾರು ಇಲ್ಲ. ತಂದೆ ತಾಯಿನೂ ಪರ್ಫೆಕ್ಟ್ ಇರಕ್ಕಾಗಲ್ಲ. ನಾವಲ್ಲಿ ಒಂದು ಭ್ರಮೆ ಇದು, ನಾವು ಪರ್ಫೆಕ್ಟ್ ಆಗಿರ್ಬೇಕು. ಪರ್ಫೆಕ್ಟ್ ಆಗಲ್ಲ. ನಾವು ಕಷ್ಟ ಪಡ್ಬೇಕು, ಜೀವನದಲ್ಲಿ ಕಷ್ಟ ಸುಖ ಬರುತ್ತೆ, ಅದನ್ನ ಹೊಂದಾಣಿಕೆಯಿಂದ ಮುಂದೆ ಬರಬೇಕು. ಈ ಮಕ್ಕಳಲ್ಲಿ ಸಿಂಗಲ್ ಚೈಲ್ಡ್ ಇದ್ರೆ ಇದೆಲ್ಲ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಅದಕ್ಕೆ ನೀವು ಫೇಸ್ ಮಾಡಬೇಕು. ನಮ್ಮಲ್ಲಿದೆ ಮೆಚುರಿಟಿ, ಮಕ್ಕಳಲ್ಲಿದೆ ಮೆಚುರಿಟಿ. ಅದಕ್ಕೆ ಸೆಮಿನಾರ್ಗೂ ಕರ್ಕೊಂಡ್ ಬನ್ನಿ, ನಾನು ಟ್ರೈನಿಂಗು ಕೊಡ್ತೀನಿ, DVD ಕೊಡ್ತೀನಿ ನಿಮಗೆ, ಅದರಿಂದಾನು ಸಹಾಯ ಆಗುತ್ತೆ. ಟೀಮ್ ವರ್ಕ್ ಇದು, ಒಂದಿನ ಕೆಲಸ ಅಲ್ಲ ಇದು ಡ್ಯೂಟಿ ಅಲ್ಲ ಇದು. ಇದಕ್ಕೆ ಟೈಮಿಂಗ್ ಇಲ್ಲ, ಅವರ್ಸ್ ಇಲ್ಲ, ಟೈಮ್ ಲಿಮಿಟ್ ಇಲ್ಲ. ಸ್ಪೆಷಲಿ ತಾಯಂದ್ರು ಅಂತ ಹೇಳಿದ್ರೆ ತಾಯಂದ್ರಿಗೆ ಎಲ್ಲಾ ಜವಾಬ್ದಾರಿ ಅವ್ರ ಮೇಲೆ. ಬಹಳ ಕಷ್ಟ ತಾಯಂದ್ರ ಕಷ್ಟ. ಆ ಮಗು ಒಂದು ಅಟ್ಲೀಸ್ಟ್ ಒಂದು 7th 8th ಬರೋವರೆಗೂ ತಾಯಂದ್ರು ಕೊಡೋ ಒಂದು ಸ್ಯಾಕ್ರಿಫೈಸ್, ಆ ಮಮತೆ, ಆ ವಾತ್ಸಲ್ಯ ಬೇರೆ ಯಾರು ಅದು ಯೋಚನೆ ಕೂಡ ಮಾಡ್ತಾರೆ. ಓಕೆ ಅನಿತಾ, ಯಾವ್ದಕ್ಕೊಂದ್ಸಾರಿ ಸೆಮಿನಾರ್ ನ ಅಟೆಂಡ್ ಮಾಡೋದ್ರಿಂದ ನಿಮ್ಮ ಒಂದು ಸಮಸ್ಯೆ ಏನಿದೆ, ಮಗುವಿನ ಸಮಸ್ಯೆ ಏನಿದೆ, ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಆ ಒಂದು ಇಂಟ್ರೆಸ್ಟ್ ಬರೋದು ಹೇಗೆ, ಓದೋದ್ರ ಕಡೆ ಒಲವು ಬರೋದು ಹೇಗೆ, ಅದೆಲ್ಲವೂ ಕೂಡ ನಿಮ್ಗೆ ಸೆಮಿನಾರ್ ನಲ್ಲಿ ಆ ಒಂದು ಟೆಕ್ನಿಕ್ಸ್ ನ ಕೊಡ್ತಾರೆ, ಅದನ್ನ ಫಾಲೋ ಮಾಡಬಹುದು ಅಂತ ಹೇಳ್ತಾ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಕಾಲರ್ ಕೂಡ ರೆಡಿ ಇದ್ದಾರೆ. ಲಕ್ಷ್ಮಣ್ ಅವರೇ ನಮಸ್ತೆ. ಲಕ್ಷ್ಮಣ್ ಅವರೇ ನಮಸ್ತೆ. ಲಕ್ಷ್ಮಣ್ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಮಾತನಾಡಿ. ಓಕೆ, ಐ ಥಿಂಕ್ ಕರೆ ಕಟ್ ಆಗಿದೆ ಅಂತ ಅನ್ಕೋತೀನಿ. ರಫಿ ಸರ್, ನೀವು ಹೇಳಿದ್ರೆ ಡಿಫಿಕಲ್ಟ್ ಸಬ್ಜೆಕ್ಟ್ ಯಾವ್ದು ಕೂಡ ಇರೋದಿಲ್ಲ, ಮನ್ಸ್ ಮಾಡಿದ್ರೆ ಎಲ್ಲವನ್ನ ಕೂಡ ಸಾಧನೆ ಮಾಡಬಹುದು ಅಂತ. ಕಷ್ಟಪಟ್ಟು ಓದಿದ್ರೆ ಅಂತವರು ಏನಾದ್ರೂ ಒಂದು ಸಾಧನೆ ಮಾಡೇ ಮಾಡ್ತಾರೆ ಅಂತ. ಇನ್ನ ಮಕ್ಕಳು ಈಗ ಏನು ಎಕ್ಸಾಮ್ಸ್ ಬರ್ತಾ ಇದೆ ಅಲ್ವಾ, ಪೇರೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಜಾಸ್ತಿಯಾಗಿ. ಹೊರಗಡೆ ಹೋಗ್ಬಾರ್ದು, ಆಟ ಆಡ್ಬಾರ್ದು, ಅದನ್ನ ಮಾಡ್ಬಾರ್ದು, ಇದನ್ನ ಮಾಡ್ಬಾರ್ದು, ಮೊಬೈಲ್ ಕೊಡಲ್ಲ, ಲ್ಯಾಪ್ಟಾಪ್ ಕೊಡಲ್ಲ, ಈ ರೀತಿ ಒಂದು ಏನು ತುಂಬಾ ಒತ್ತಡವನ್ನ ಹೇರಿದಾಗ ಮಕ್ಕಳ ಮೇಲೆ ಎಲ್ಲೋ ಒಂದ್ ಕಡೆ ಅದು ಕೂಡ ಎಫೆಕ್ಟ್ ಆಗಬಹುದಾ ಅಂತ. ತುಂಬಾ ಸ್ಟ್ರಿಕ್ಟ್ ಮಾಡಕ್ ಹೋದ್ರು ಈ ಕಾಲದ ಮಕ್ಕಳಿಗೆ ಕಷ್ಟ. ಟೆಕ್ನಾಲಜಿ ಜೊತೆ ಅವ್ರು ವಿದ್ಯಾಭ್ಯಾಸ ಮಾಡೋದು ಉಚಿತ, ಆದ್ರೆ ಅವ್ರಿಗೆ ಟೆಕ್ನಾಲಜಿ ಮಿಸ್ಯೂಸ್ ಮಾಡೋದು ಅದ್ ನೋಡ್ಕೋಬೇಕು ನಾವು. ಇದ್ರಲ್ಲಿ ಇನ್ನೊಂದು ಮಾತು ಏನ್ ಬರುತ್ತೆ ಅಂದ್ರೆ, ನೋಡಿ, ನಾನ್ ವಿದ್ಯಾಭ್ಯಾಸ ಮಾಡ್ತಾ ಇರುವಾಗ ನನ್ ಕಷ್ಟಗಳಿತ್ತು. ಈವ್ನಿಂಗ್ ಕಾಲೇಜಲ್ಲಿ ಓದಿ, ನಾನು BTS ಬಸ್ ಅಲ್ಲಿ ಹೋಗ್ತಾ ಇದ್ದೆ, ಸರಿನಾ. ಆಮೇಲೆ ಸೈಕಲ್ ಬಂದೆ, ಆಮೇಲೆ 2 ವೀಲರ್ ಬಂದೆ, ಆಮೇಲೆ ಕಾರು. ಈಗಿನ ಕಾಲ ಮಕ್ಕಳಲ್ಲಿ ಅವ್ರು ಹುಟ್ಟಾಗ್ಲಿಂದ ಕಾರ್ ಇರುತ್ತೆ. ಸೊ ಲಕ್ಸುರೀಸ್ ಬಂದ್ಬಿಡುತ್ತೆ, ಅವ್ರಿಗೆಲ್ಲ ಸುಲಭವಾಗ್ಬೇಕು. ಈಗ ನಮಗೆ ಒಂದು ಟೆಕ್ಸ್ಟ್ ಬುಕ್ ಸಿಗದೆ ಹೋದ್ರೆ ಅಳಿತಾ ಇದ್ವಿ ನಾವು, ಅವ್ರಿಗೆ ವಿಷಯ ಸಿಗದೆ ಹೋದ್ರೆ ಟೈಪ್ ಮಾಡ್ತಾರೆ ಮನೇಲಿ ಕೂತ್ಕೊಂಡು, ಗೂಗಲ್ ಸರ್ಚ್ ಎಲ್ಲ. ಖಂಡಿತ ಈ ಒಂದು ಟೆಕ್ನಾಲಜಿ ಇರೋದ್ರಿಂದ ಎಲ್ಲವನ್ನ ಕೂಡ ಯೂಸ್ ಮಾಡೋದ್ರಿಂದ ಯಾವ್ದು ಎಲ್ಲ ಈಸಿ ಅನ್ಸುತ್ತೆ ಅವ್ರಿಗೆ. ಖಂಡಿತ. ಒಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ, ಯಾರು ಮಾತಾಡ್ತಾ ಇರೋದು? ನಮಸ್ಕಾರ, ನಾನು ಶ್ವೇತಾ ಅಂತ. ಶ್ವೇತಾ, ಹೇಳಿ, ಏನ್ ಪ್ರಶ್ನೆ ಇತ್ತು? ರಫಿ ಅವರಿದ್ದಾರೆ, ಮಾತನಾಡಿ. ರಫಿ ಸರ್ ನಮಸ್ಕಾರ. ನಮಸ್ಕಾರ ಶ್ವೇತಾ ಅವರೇ, ಕೇಳಿ ನಿಮ್ ಪ್ರಶ್ನೆ. ತುಂಬಾ ಥ್ಯಾಂಕ್ಸ್ ಸರ್, ಎಲ್ಲಾ ಪೇರೆಂಟ್ಸ್ಗೂ ತುಂಬಾ ಯೂಸ್ ಆಗ್ತಿದೆ ನಿಮ್ ಪ್ರೋಗ್ರಾಮ್. ಹೌದಾ, ಥ್ಯಾಂಕ್ ಯು ಮೇಡಮ್. ನೀವು ಬಂದಿದ್ರ ನಮ್ಮ ಕಾರ್ಯಕ್ರಮಕ್ಕೆ ಶ್ವೇತಾ ಅವರೇ? ಇಲ್ಲ ಸರ್, ಅದೇ ಮಿಸ್ ಮಾಡ್ಕೊತಾ ಇದೀನಿ. ನನ್ ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ಕೇಳಿ, ಏನ್ ಓದ್ತಾ ಇದ್ದೀರಿ ಮಗು? 3rd ಸ್ಟ್ಯಾಂಡರ್ಡ್ ಮಗ ಇದ್ದಾನೆ ಸರ್ ನಿಮ್ಗೆ. ಓಕೆ ಓಕೆ. ತುಂಬಾ ಲೇಜಿ ಸರ್, ಬೆಳಿಗ್ಗೆ ಬೇಗ ಎದ್ದೇಳಲ್ಲ, ಓದೋದಿಲ್ಲ, ತುಂಬಾ ಹಠ ಮಾಡ್ತಾನೆ. ಎಷ್ಟು ಜನ ಮಕ್ಳು ನಿಮ್ಗೆ? ಇಬ್ರು, ಮಗ ಮಗಳು ಇಬ್ರು ಇದಾರೆ. ದೊಡ್ಡವನ ಮಗ ಇದೆ. ಚಿಕ್ಕವನ ದೊಡ್ಡವನ ಇವನು? ಇವನೇ ದೊಡ್ಡವನು ಸರ್, ಮಗಳು ಇನ್ನೂ ಚಿಕ್ಕವಳು, LKG ಕ್ಲಾಸ್ ಅವಳು. ಓಕೆ ಓಕೆ. ತುಂಬಾ ಲೇಜಿ ಸರ್, ಬೆಳಿಗ್ಗೆ 9 ಗಂಟೆ ಸ್ಕೂಲ್ ಇರುತ್ತೆ, 8 ಗಂಟೆ ಆದ್ರೂ ಎದ್ದೇಳಲ್ಲ. ರಾತ್ರಿ ಬೇಗನೆ ಮಲಗಿಸಿರ್ತೀನಿ, 9-9:30 ಮಲಗಿರ್ತಾನೆ. ರಾತ್ರಿ ಬೆಳಿಗ್ಗೆ 8 ಗಂಟೆ ಆದ್ರೂ ಹೇಳಲ್ಲ. 9 ಗಂಟೆ ಸ್ಕೂಲಿಗೆ ಹೋಗ್ಬೇಕು, ರಿವೈಸ್ ಮಾಡೋದಿಲ್ಲ, ಏನೂ ಇಲ್ಲ. ಓಕೆ ಓಕೆ. ಗೊತ್ತಾಗ್ತಾ ಇಲ್ಲ ಸರ್, ಈಗಿನ ಚಿಕ್ಕವನಿಗಾನೆ ಫೋರ್ಸ್ ಮಾಡಕ್ಕೂ ಆಗ್ತಿಲ್ಲ ನಮ್ಗೆ. ನನ್ಗೆ ಅರ್ಥ ಆಯ್ತು ಬಿಡಿ ಶ್ವೇತಾ ಅವ್ರೆ. ನೀವು ಒಂದ್ ಕೆಲಸ ಮಾಡಿ, ನಿಮ್ಮ ಫ್ಯಾಮಿಲಿ ಜೊತೆ ನಿಮ್ ಮಗು ಕರ್ಕೊಂಡು ಸೆಮಿನಾರ್ ಬಂದ್ಬಿಡಿ. ಭಾನುವಾರ ದಿವಸ ನಾನು ಪರ್ಸನಲ್ ಆಗಿ ನಿಮ್ಮ ಮಗು ಜೊತೆ ಮಾತಾಡ್ತೀನಿ, ಅವನಿಗೆ DVD ಕೊಡ್ತೇನೆ, ಸೆಮಿನಾರ್ ಅಲ್ಲಿ ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ. ನನಗೆ 1-2 ಪ್ರಶ್ನೆ ಕೇಳಿದಾಗ ನನ್ಗೆ ಗೊತ್ತಾಗತ್ತೆ ಅವ್ನ ಸೈಕಾಲಜಿ ಏನಿದೆ ಅನ್ಬಿಟ್ಟು. ಕೆಲವು ಏನಾಗತ್ತೆ ಅಂದ್ರೆ, ತಂದೆ ತಾಯಂದ್ರು ಆ ಕೆಲಸ ಮಾಡದೆ ಹೋಗಿದ್ರೆ ಅಥವಾ ಅವ್ರ ಕೈಲಿ ಆಗದೆ ಹೋಗಿದ್ರೆ ಟೀಚರ್ಸ್ ಕೈಲಿ ಅದಾಗತ್ತೆ. ಸೊ ಲಿಮಿಟೇಷನ್ಸ್ ಬಂದ್ಬಿಡುತ್ತೆ. ತಂದೆ ತಾಯಂದ್ರ ಲಿಮಿಟೇಷನ್ಸ್, 2 ರೋಲ್ ಮಾಡಕ್ಕಾಗಲ್ಲ. ಅವ್ರು ಒಂದೇ ರೋಲ್ ಅಲ್ಲಿ ಇರ್ಬೇಕು, ಪೇರೆಂಟ್ಸ್ ರೋಲ್ ಅಲ್ಲಿ. ಅವ್ರು ಪೇರೆಂಟ್ಸ್ ಆಗಿರ್ತೀನಿ, ಟೀಚರ್ಸ್ ಆಗಿರ್ತೀನಿ, ಕಷ್ಟ ಆಗ್ಬಿಡುತ್ತೆ. ಮಗು ಒಂದ್ ರೋಲ್ ಅಲ್ಲಿ ಒಪ್ಕೊಳ್ಳುತ್ತೆ. ಸೊ ಯಾವ ಮಾತು ನೀವ್ ಹೇಳ್ತೀರಾ ಅದು ಒಪ್ಪಲ್ಲ, ಅದೇ ಮಾತು ನಾನು ಹೇಳಿದಾಗ ಅದು ಬೇರೆ ರೀತಿ ಅವ್ನಿಗೆ ಎಫೆಕ್ಟ್ ಆಗುತ್ತೆ. ಸೆಮಿನಾರ್ ಬನ್ನಿ, ಪರ್ಸನಲ್ ಆಗಿ ಮಾತಾಡ್ಕೊಳ್ಳೋಣ. DVD ಕೊಡ್ತೇನೆ, ನಿಮ್ಮ ಮನೆಯವ್ರ ಜೊತೆ ಬನ್ನಿ, ಫ್ಯಾಮಿಲಿ ಜೊತೆ ಕೂತ್ಕೊಂಡು ಸೆಮಿನಾರ್ ಅಟೆಂಡ್ ಮಾಡಿ. ಮನೇಲಿ ಯಾವ ರೀತಿ ಅವರು ನಡ್ಕೋಬೇಕು ಅದನ್ನ ಹೇಳ್ಕೊಡ್ತೀನಿ. DVD ನೋಡಿದಾಗ ಅವ್ರಿಗೆ ಇನ್ನಷ್ಟು ಅವ್ರಿಗೆ ಪ್ರಾಕ್ಟೀಸ್ ಮಾಡಕ್ ಅವಕಾಶ ಸಿಗುತ್ತೆ. ಖಂಡಿತ. ನಿಮ್ಮ ಮಗುವನ್ನ ಒಂದ್ಸಾರಿ ಮೀಟ್ ಮಾಡಿದ್ರೆ ಏನ್ ಪ್ರಾಬ್ಲಮ್ ಇದೆ, ಮಗುವಿಗೆ ಏನೆಲ್ಲ ಇಂಟ್ರೆಸ್ಟ್ ಇದೆ, ಯಾಕೆ ಹಿಂಗ ಆಗ್ತಾ ಇದ್ದಾನೆ, ವೀಕ್ ಯಾಕಿದ್ದಾನೆ, ಆ ಬಗ್ಗೆ ತಿಳಿಯುತ್ತೆ ನಂಗೂ ಕೂಡ. ಅದಕ್ಕೆ ಸಜೆಷನ್ಸ್ ನಾನು ಕೊಡ್ತೀನಿ. ಒಂದ್ಸಾರಿ ಸೆಮಿನಾರ್ ನ ಅಟೆಂಡ್ ಮಾಡಿ ಅಂತ ರಫಿ ಅವರು ಹೇಳ್ತಾ ಇದ್ದಾರೆ. ಅಟೆಂಡ್ ಮಾಡಿ ಅಂತ ಹೇಳ್ತಾ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಕಿರಣ್ ನಮಸ್ತೆ. ಕಿರಣ್ ನಮಸ್ತೆ. ಕಿರಣ್ ನಮಸ್ತೆ. ಓಕೆ, ಐ ಥಿಂಕ್ ಕರೆ ಕಟ್ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ವೀಕ್ಷಕರೇ, ಕರೆ ಮಾಡಿದಾಗ ನಿಮ್ಮ ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ, ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ. ಆ ರೀತಿ ಮಾಡೋದ್ರಿಂದ ನೀವು ಕೂಡ ಪ್ರಶ್ನೆ ಕೇಳಕ್ಕಾಗಲ್ಲ, ಮಾತಾಡಕ್ಕಾಗಲ್ಲ. ತುಂಬಾ ಟ್ರೈ ಮಾಡಿ ಕಾಲ್ ನ ಮಾಡಿರ್ತೀರಾ ಮಾತಾಡ್ಬೇಕು ಅಂತ. ದಯವಿಟ್ಟು ಇಂತಹ ರೂಲ್ಸ್ ನ ಫಾಲೋ ಮಾಡಿ ಅಂತ ಹೇಳ್ತಾ
ಇನ್ನು ಸಾಕಷ್ಟು ಜನ ಟ್ರೈ ಮಾಡ್ತಾ ಇದ್ದೀರಾ ಕಾಲ್ ಮಾಡ್ಬೇಕು ಪ್ರಶ್ನೆಯನ್ನ ಕೇಳ್ಬೇಕು ಅಂತ, ಬಟ್ ಅದಕ್ಕೂ ಮುಂಚೆ ಇನ್ನೊಂದು ಸ್ಮಾಲ್ ಬ್ರೇಕ್ ನ ಬಳಿಕ ಮತ್ತೊಮ್ಮೆ ಚಾಂಪಿಯನ್ ಸ್ಟೂಡೆಂಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ರಫಿ ಸರ್, ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ಸೆಮಿನಾರ್ ನ ಯಾವಾಗ್ಲೂ ನಾವು ಮಾಡ್ತಾನೆ ಇರ್ತೀವಿ, ಅಟೆಂಡ್ ಮಾಡಿ ಅಂತ ಕೂಡ ಹೇಳ್ತಾ ಇರ್ತೀವಿ. ಈಗ ಎಕ್ಸಾಮ್ಸ್ ಹತ್ರ ಇರೋದ್ರಿಂದ ಏನಾದ್ರೂ ಸ್ಪೆಷಲ್ ಕ್ಲಾಸಸ್ ಮತ್ತೆ ಬೇರೆ ತರದ್ ಏನಾದ್ರೂ ತರಬೇತಿಗಳನ್ನ ಕೊಡ್ಬಹುದಾ ನೀವು ಅಂತ? ಹೌದು ನೋಡಿ, ಅವ್ರು ಸೆಮಿನಾರ್ ಒಂದ್ಸತಿ ಬಂದ ಅಟೆಂಡ್ ಆದ್ಮೇಲೆ ನಮ್ಮ ಬ್ರಾಂಚಸ್ ಕೂಡ ಇದೆ. ಬೆಂಗಳೂರಲ್ಲಿ ಸುಮಾರು ಒಂದು 10 ಬ್ರಾಂಚಸ್ ಇದೆ. ಆ ಬ್ರಾಂಚಸ್ ಅಲ್ಲಿ ಅವ್ರು ಕಂಟಿನ್ಯೂಟ್ ಕ್ಲಾಸಸ್ ಮಾಡಬಹುದು. ಅವ್ರ ಮನೆ ಹತ್ರ ಆಗೋ ಒಂದು ಬ್ರಾಂಚ್ ಹಿಡ್ಕೊಂಡು ಅದನ್ನ ಕಂಟಿನ್ಯೂಟಿ ಮಾಡ್ಕೋಬಹುದು. ಆದ್ರೆ ಸೆಮಿನಾರ್ ಇಂದ ಅದು ಒಂದು ಪ್ರಾರಂಭ ಆಗುತ್ತೆ. ನಮ್ಮಲ್ಲಿ ಏನೆಲ್ಲ ಇದೆ, ಆಮೇಲೆ ಮಗು ಯಾವ ರೀತಿ ಕಲಿಬೇಕು, ಅವ್ರಿಗೆ ಈ ಬ್ರಾಂಚಸ್ ಅಲ್ಲಿ ಇದೆ ಅಂತ ತಿಳ್ಕೊಂಡು ಅದನ್ನ ಕಂಟಿನ್ಯೂಟಿ ಮಾಡ್ಕೊಂಡ್ರೆ ಈಗ ಇರೋ ಒಂದು 2 ತಿಂಗಳು ಮಗುಗೆ ಸಹಾಯ ಸಿಗುತ್ತೆ. ಆಮೇಲೆ ಕಂಟಿನ್ಯೂಟಿ ಇರಬೇಕು. ಒಂದು ಸೆಮಿನಾರ್ ಬಂದು ಅಟೆಂಡ್ ಮಾಡ್ತಾರೆ, ಅದಾದ್ಮೇಲೆ ಅವರು ಫಾಲೋ ಅಪ್ ಮಾಡ್ಕೊಂಡ್ರೆ ಮಗುಗೆ ಏನಾಗುತ್ತೆ, ಒಂದೊಂದ್ ದಿವಸಕ್ಕೆ ಕಾನ್ಫಿಡೆನ್ಸ್ ಹೆಚ್ಕೊಂಡು ಹೋಗುತ್ತೆ, ಟೆಕ್ನಿಕ್ಸ್ ಅನ್ನ ಪ್ರಾಕ್ಟೀಸ್ ಮಾಡೋ ಒಂದು ಅವಕಾಶ ಸಿಗುತ್ತೆ. ಫೈನಲ್ ಎಕ್ಸಾಮ್ಗೆ ತುಂಬಾನೇ ಸಹಾಯ, ಈಗ ತುಂಬಾ ಈಸಿ ಆಗುತ್ತೆ ಎಕ್ಸಾಮ್ಸ್ ನ ಫೇಸ್ ಮಾಡಕ್ಕೆ ಅಂತ. ರಫಿ ಸರ್, ಎಕ್ಸಾಮ್ಸ್ ಹತ್ರ ಇರೋದ್ರಿಂದ ಯಾವ ಒಂದು ಆಹಾರ ಪದ್ಧತಿನ ಅವ್ರು ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ ಅಂತ? ಬಿಕಾಸ್ ಎಷ್ಟೋ ಜನ ಮಕ್ಕಳು ಊಟನೇ ಮಾಡ್ತಾ ಇರೋದಿಲ್ಲ, ಟೆನ್ಷನ್ ಆಗ್ತಾ ಇರುತ್ತೆ, ಅಥವಾ ಹಾಲು ಬ್ರೆಡ್ ಈ ರೀತಿ ತಿಂತಾ ಇರ್ತಾರೆ. ಯಾವ್ದು ಸೂಕ್ತ ಅಂತ ನೋಡಿ. ಈಗ ಎಕ್ಸರ್ಸೈಸ್ ಮಾಡೋದು ವೆರಿ ಇಂಪಾರ್ಟೆಂಟ್. ಆಹಾರದ ಬಗ್ಗೆ ನಾವಲ್ಲಿ ಸೆಕ್ಷನ್ ಮಾತಾಡೋಣ. ಈಗ ತಂದೆ ತಾಯಂದ್ರು ಓದ್ಬೇಕು, ಟ್ಯೂಷನ್ ಹೋಗ್ಬೇಕು, ಹೋಮ್ ವರ್ಕ್ ಮಾಡ್ಬೇಕು, ಎಲ್ಲ ನೋಡ್ಕೊಂತಾರೆ. ಆದ್ರೆ ಆ ಮಗು ಆಟ ಆಡ್ಬೇಕು, ಬೆವರನ್ನ ಸುರಿಸ್ಬೇಕು, ಅಥವಾ ಅವನು ಅದೆಲ್ಲ ಮಾಡದೆ ಹೋದ್ರೆ ಏನಾಗುತ್ತೆ ಅಂದ್ರೆ ಜೀರ್ಣ ಸರಿಗಾಗಲ್ಲ, ಅವನು ಕ್ವಿಕ್ ಆಗಿರಲ್ಲ. ಈಗ ಮಕ್ಳಿಗೆ ಸುಮಾರು ಒಂದು ಅರ್ಧ ಮುಕ್ಕಾಲ್ ಗಂಟೆ ಆಟ ಆಡ್ಬೇಕು. ಆಟ ಅಂದ್ರೆ ಔಟ್ಡೋರ್ ಆಕ್ಟಿವಿಟೀಸ್ ಅಲ್ಲಿ ಇರ್ಬೇಕು. ಹೌದು, ಎಕ್ಸಾಮಿನೇಷನ್ ಹತ್ರ ಬರ್ತಾ ಇದ್ರೂ ಮಾಡ್ಬೇಕು. ಯಾವಾಗ ಬಾಡಿ ಮೂವ್ ಆಗತ್ತೋ, ಬಾಡಿ ಫ್ಲೆಕ್ಸಿಬಲ್ ಇರುತ್ತೋ, ಮೈಂಡ್ ಹಾಗೇನೆ ತುಂಬಾ ಚುರುಕಾಗಿರುತ್ತೆ. ಒಂದು ಅಂಶ ಕಂಪ್ಲೀಟ್ ಆಗಿ ನಾವು ಮಿಸ್ ಮಾಡ್ತೀವಿ ಏನಂದ್ರೆ ಎಕ್ಸರ್ಸೈಸ್. ಆಟ ಆಡದೆ ಹೋದ್ರೆ ಅವನಿಗೆ ರಿಲ್ಯಾಕ್ಸೇಷನ್ ಸಿಗಲ್ಲ. ಅವರು ನಮ್ಮ ಏಜ್ ಅವರಲ್ಲ, ಅವರು ನಮ್ಗೆ ರಿಲ್ಯಾಕ್ಸೇಷನ್ ಸಿಗೋ ಬಹಳ ಬೇರೆ ಬೇರೆ ರೀತಿ ಇರುತ್ತೆ, ಆದ್ರೆ ಅವ್ರಿಗೆ ಸಿಗಲ್ಲ. ದಟ್ಸ್ ಓನ್ಲಿ ಆಕ್ಟಿವಿಟಿ ಅವ್ರಿಗೆ. ಅದನ್ನ ನೀವು ಎಕ್ಸಾಮ್ ಅಂತ ಕಟ್ ಮಾಡ್ಬಿಟ್ರೆ ಡಲ್ನೆಸ್ ಬಂದ್ಬಿಡುತ್ತೆ, ಲೇಜಿ ಆಗ್ಬಿಡುತ್ತೆ. ಅವ್ರು ಒಂದೇ ಕಡೆ ಕೂತ್ಕೊಂಡು ಓದಿ ಏನಾಗುತ್ತೆ, ಓದಿರಲ್ಲ ಮರ್ಸೋಗುತ್ತೆ. ನಾವು ಡೈನಾಮಿಕ್ ಆಗಿರ್ಬೇಕು. ಅದಕ್ಕೆ ಬಾಡಿ ಮತ್ತೆ ಆಹಾರ ಎರಡೂ ಅವ್ರು ಸರಿಯಾದ ಬ್ಯಾಲೆನ್ಸಿಂಗ್ ಆಕ್ಟ್ ಅಲ್ಲಿ ಇದ್ರೆ ನೋಡಿ, ಯಾವ ಮಗು ಕರೆಕ್ಟ್ ಎಕ್ಸರ್ಸೈಸ್ ಮಾಡುತ್ತೋ ಒಳ್ಳೆ ಅವನಿಗೆ ನಿದ್ರೆ ಬರುತ್ತೆ, ಅವನಿಗೆ ಹಸು ಚೆನ್ನಾಗತ್ತೆ, ಅವನು ಊಟ ಮಾಡಿದ್ರೆ ಜೀರ್ಣ ಸರಿಯಾಗತ್ತೆ, ಓದಿರೋದನ್ನ ನೆನಪಿರುತ್ತೆ. ದಿಸ್ ಆರ್ ಆಲ್ ನ್ಯಾಚುರಲ್ ಆಕ್ಟಿವಿಟೀಸ್. ನಾವು ಅದನ್ನ ಸ್ಟಾಪ್ ಮಾಡಬಾರ್ದು. ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಮಗು ಆಟ ಆಡಕ್ಕೆ ಅವಕಾಶ ಮಾಡ್ಕೊಡಿದ್ದೆ ದಯವಿಟ್ಟು ಪೇರೆಂಟ್ಸ್. ಆಮೇಲೆ ಮಗು ಓದಿರೋದನ್ನ ಅವ್ನಿಗೆ ಈಸಿ ಆಗುತ್ತೆ. ಲೇಟ್ ಈವ್ನಿಂಗ್ ಟೆಕ್ನಿಕ್ಸ್ ಅಂತ ನಾವು ಹೇಳ್ಕೊಡ್ತೀವಿ ಸೆಮಿನಾರ್ ಅಲ್ಲಿ, ಮತ್ತೆ ಡೆಮೋ ಎಕ್ಸಾಮ್ಸ್ ಅಂತ ಹೇಳ್ಕೊಡ್ತೀವಿ. ದಿಸ್ ಆರ್ ಆಲ್ ಸೈಕಲಾಜಿಕಲ್ ಪ್ರಿಪರೇಷನ್. ಈಗ ನೋಡಿ, ಸ್ಕೂಲ್ಗೆ ಹೋಗಿದೆ ಮಗು, ಜೂನ್ ತಿಂಗಳಿಂದ ಹೋಗಿದೆ, ಕಾಲೇಜ್ ಹೋಗಿದ್ದಾರೆ, ಜುಲೈ ತಿಂಗಳಲ್ಲಿ ಓದಿದ್ದಾರೆ. ಆಗ ಓದಿರೋದನ್ನ ಯಾವ ರೀತಿ ಅವರು ಎಕ್ಸಾಮಿನೇಷನ್ ಪರ್ಫಾರ್ಮೆನ್ಸ್ ಮಾಡ್ಬೇಕು, ಇದಕ್ಕೆ ಅವರು ಟ್ರೈನಿಂಗ್ ಪ್ರೋಗ್ರಾಮ್ ಅಟೆಂಡ್ ಮಾಡ್ಲೇಬೇಕು. ಇದನ್ನ ಅವರು ಪ್ರಾಕ್ಟಿಕಲ್ ಕಲಿಬೇಕು, DVD ಅಂತ ತಗೊಂಡು ಹೋಗಿ ಅದನ್ನ ಉಪಯೋಗಿಸಬೇಕು. ಖಂಡಿತ. ಪ್ರೊಫೆಸರ್, ಇಷ್ಟೊತ್ತು ನಮ್ಮ ಜೊತೆಗಿದ್ದು ಎಕ್ಸಾಮಿನೇಷನ್ ಭಯ ಹೇಗೆ ಹೋಗಿಸೋದು, ಸ್ಟೂಡೆಂಟ್ಸ್ ಯಾವ ರೀತಿ ಒಂದು ಟೈಮ್ ಟೇಬಲ್ ನ ಮೇಂಟೈನ್ ಮಾಡ್ಬೇಕಂತೆ ಸಾಕಷ್ಟು ಡೀಟೇಲ್ಸ್ ನ ಕೊಟ್ಟಿದ್ರೆ. ಥ್ಯಾಂಕ್ ಯು ಸೋ ಮಚ್. ಮೋಸ್ಟ್ ವೆಲ್ಕಮ್. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಸ್ಟೂಡೆಂಟ್ಸ್ ಕೂಡ ಭಯ ಬೀಳ್ತಾ ಇರ್ತೀರಾ, ಎಕ್ಸಾಮ್ಸ್ ಹತ್ರ ಬಂತು, ಹೇಗಪ್ಪ ಓದೋದು, ಹೇಗಪ್ಪ ಈ ಭಯ ಹೋಗ್ಸೋದು ಅಂತ. ಅದಕ್ಕೆ ಟೆಕ್ನಿಕ್ಸ್ ನ ಹೇಳ್ಕೊಡ್ಲಾಗುತ್ತೆ. ನೀವು ಕೂಡ ಒಂದ್ಸಾರಿ ಸೆಮಿನಾರ್ ನ ಅಟೆಂಡ್ ಮಾಡಿದ್ರೆ ಏನೆಲ್ಲ ಫಾಲೋ ಮಾಡ್ಬೇಕು, ಯಾವ ರೀತಿ ಒಂದು ಭಯವನ್ನ ಹೋಗಿಸ್ಕೋಬಹುದು, ಈ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೀವು ಕೂಡ ಒಂದ್ಸಾರಿ ಸೆಮಿನಾರ್ ನ ಅಟೆಂಡ್ ಮಾಡ್ಬೇಕು ಅಂದಲ್ಲಿ ABCD ಅಂತ ಟೈಪ್ ಮಾಡಿ 92209200 ಒಂದು SMS ನ ಮಾಡಿ ರಿಜಿಸ್ಟರ್ ಮಾಡ್ಕೊಂಡ್ರೆ ನೀವು ಕೂಡ ಸೆಮಿನಾರ್ ನ ಅಟೆಂಡ್ ಮಾಡಬಹುದು. ಲಾಲ್ಬಾಗ್ ವೆಸ್ಟ್ ಗೇಟ್ ವಾಸ್ಪಿ ಸ್ಕೂಲ್ ಅಲ್ಲಿ ಒಂದು ಸೆಮಿನಾರ್ ನಡೆಯುತ್ತೆ. ಸಂಡೇ 3 to 6:30 ವರೆಗೂ ಕೂಡ ಈ ಒಂದು ಸೆಮಿನಾರ್ ಇರುತ್ತೆ. ಯಾರು ಬೇಕಾದ್ರೂ ಹೋಗಿ ಅಟೆಂಡ್ ನ ಮಾಡಬಹುದು. ಯಾವುದೇ ತರಹದ ಒಂದು ಫೀಸ್ ಕೂಡ ಇದಕ್ಕೆ ಇರೋದಿಲ್ಲ. ವಿತೌಟ್ ಫೀಸ್ ನೀವು ಯಾರು ಬೇಕಾದ್ರೂ ಅಟೆಂಡ್ ಮಾಡಬಹುದು. ಇನ್ನು ಮಕ್ಕಳು ಪೇರೆಂಟ್ಸ್ ಜೊತೆ ಬಂದಂತಹ ಮಕ್ಕಳಿಗೆ ಒಂದು DVD ಕೂಡ ಉಚಿತವಾಗಿ ಸಿಗುತ್ತೆ. ಅಲ್ಲಿ ಏನು ಇನ್ಫಾರ್ಮೇಶನ್ ಸಿಕ್ಕಿಲ್ಲ ಅಂದ್ರೆ ಮನೆಗೆ ಹೋಗಿ ಕೂಡ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಬಹುದು. ಇನ್ನ ತುಂಬಾ ದೂರದಿಂದ ಬರಕ್ಕಾಗಲ್ಲ ಅಂದ್ರೆ ಫೇಸ್ಬುಕ್ ಅಲ್ಲೂ ಕೂಡ ಲಾಗಿನ್ ಆಗಬಹುದು. facebook.com/rafisar ಅಂತ ಲಾಗಿನ್ ಆದ್ರೆ ಅಲ್ಲೂ ಕೂಡ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಹೇಳ್ತಾ, ಇದೇ ಇವತ್ತಿನ ಚಾಂಪಿಯನ್ ಸ್ಟೂಡೆಂಟ್ ವಿಶೇಷ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಇದೇ ಸಮಯಕ್ಕೆ ಭೇಟಿ ಆಗ್ತೀವಿ. ನಮಸ್ಕಾರ.